ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2024ರಲ್ಲಿ ರಿಲೀಸ್ ಆದ ಅಪೋಕಲಿಪ್ಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಎಂಬ ಝಾಂಬಿ ಸರ್ವೈವಲ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಮೂವಿಯಲ್ಲಿ ಒಂದು ಭಯಾನಕ ವೈರಸ್ ಹೇಗೆ ಇಡೀ ದೇಶವನ್ನು ನರಕವಾಗಿಸುತ್ತೆ, ತನ್ನ ಹೆಂಡತಿಯನ್ನು ಕಳೆದುಕೊಂಡು ಒಂಟಿಯಾಗಿರೋ ಒಬ್ಬ ವ್ಯಕ್ತಿ ಹೇಗೆ ಬದುಕಿಗಾಗಿ ಹೋರಾಡ್ತಾನೆ, ದಾರಿಯುದ್ದಕ್ಕೂ ಸಿಗೋ ಇನ್ಫೆಕ್ಟೆಡ್ ಜನರು, ಮನಸ್ಸು ಮುಟ್ಟೋ ಎಮೋಷನಲ್ ಮೂಮೆಂಟ್ಸ್, ಸಮುದ್ರದ ಮಧ್ಯೆ ನಡೆಯೋ ಸಸ್ಪೆನ್ಸ್, ಮನುಷ್ಯರ ನಿಜವಾದ ಮುಖವನ್ನು ತೋರಿಸೋ ಘಟನೆಗಳು ಮತ್ತು ಕೊನೆಯವರೆಗೂ ಟೆನ್ಷನ್ನಲ್ಲಿ ಕೂರಿಸೋ ಕ್ಲೈಮ್ಯಾಕ್ಸ್ ಎಲ್ಲವೂ ಇದೆ. ವಿಶೇಷವಾಗಿ ಕೊನೆಯ ಭಾಗದಲ್ಲಿ ಬದುಕು ಮತ್ತು ಸಾವು ನಡುವೆ ನಡೆಯೋ ಫೈಟ್ ನೋಡ್ತಾ ಇದ್ರೆ ಮುಂದೇನು ಆಗುತ್ತೆ ಅನ್ನೋ ಕುತೂಹಲ ಒಂದೇ ಸಮನೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಸುಂದರವಾದ ಕ್ರಿಸ್ಮಸ್ ನೈಟ್ನಲ್ಲಿ. ಮ್ಯಾನಲ್ ರಿಕ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ತನ್ನ ಸಿಸ್ಟರ್ ಮನೆಗೆ ಬಂದಿರ್ತಾನೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಎಲ್ಲರೂ ಸೇರಿ ಖುಷಿಯಾಗಿ ಸಮಯ ಕಳೀತಾರೆ. ರಿಕ್ ತನ್ನ ಚಿಕ್ಕ ಸೋದರಳಿಯನ ಜೊತೆ ಆಟವಾಡ್ತಾನೆ. ನಂತರ ಅವನನ್ನ ಮಲಗಿಸಿ ತನ್ನ ತಂಗಿಗೆ ಗುಡ್ ಬೈ ಹೇಳಿ ಹೆಂಡತಿಯ ಜೊತೆ ಮನೆ ಕಡೆ ಹೊರಡ್ತಾನೆ. ಹೊರಗೆ ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಕಾರಿನ ಒಳಗೆ ಮಾತ್ರ ಒಂದು ವಿಷಯ ಇಬ್ಬರ ನಡುವಿನ ಒಳ್ಳೆ ಕ್ಷಣವನ್ನ ಬದಲಾಯಿಸಿ ಬಿಡುತ್ತೆ. ರಿಕ್ ಹೆಂಡತಿಗೆ ಮಗು ಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ರಿಕ್ ಆ ಜವಾಬ್ದಾರಿಯನ್ನ ತಗೊಳ್ಳೋಕೆ ಇನ್ನೂ ರೆಡಿ ಆಗಿರೋದಿಲ್ಲ. ಮೊದಲಿಗೆ ಸಾಮಾನ್ಯವಾಗಿ ಶುರುವಾದ ಮಾತು ನಿಧಾನವಾಗಿ ದೊಡ್ಡ ಜಗಳವಾಗಿ ಬದಲಾಗುತ್ತೆ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ಒಂದು ನಿಮಿಷ ಸಾಕು ಎಲ್ಲವನ್ನ ಬದಲಾಯಿಸೋಕೆ. ಇದೇ ರೀತಿ ಅವರಿಬ್ಬರು ಜಗಳ ಮಾಡ್ತಿರೋ ಸಮಯದಲ್ಲೇ ಎದುರಿನಿಂದ ಬಂದ ಒಂದು ಕಾರ್ ಅವರ ಗಮನವನ್ನ ಬೇರೆಡೆ ಸೆಳೆಯುತ್ತೆ. ಕಾರ್ನ ಕಂಟ್ರೋಲ್ ತಪ್ಪಿ ಎದುರಿನ ಲೇನ್ಗೆ ಹೋಗುತ್ತೆ. ರಿಕ್ ಹೆಂಡತಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕಾರನ್ನ ಸರಿಯಾಗಿ ತರುವ ಮುಂಚೆ ಒಂದು ಭಾರಿ ಟ್ರಕ್ ಬಂದು ಡಿಕ್ಕಿ ಹೊಡೆಯುತ್ತೆ. ಮುಂದಿನ ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ. ರಿಕ್ ಬದುಕಿ ಉಳ್ಕೋತಾನೆ, ಆದರೆ ಅವನ ಹೆಂಡತಿ ಅಲ್ಲೇ ಸಾವನ್ನಪ್ಪಿರ್ತಾಳೆ. ಆ ಒಂದು ಘಟನೆ ಅವನ ಜೀವನವನ್ನ ಸಂಪೂರ್ಣ ಖಾಲಿ ಮಾಡಿಬಿಡುತ್ತೆ. 1 ವರ್ಷ ಕಳೆಯುತ್ತೆ. ಈಗ ರಿಕ್ ತನ್ನ ದೊಡ್ಡ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ತಿರ್ತಾನೆ. ಅವನ ಜೊತೆ ಇರೋದು ಒಂದು ಬೆಕ್ಕು ಮಾತ್ರ. ಹೆಂಡತಿಯ ನೆನಪುಗಳಿಂದ ಹೊರ ಬರೋಕಾಗದೆ ಅವನು ದಿನಗಳನ್ನ ಕಳಿತಿರ್ತಾನೆ. ಇದೇ ಸಮಯದಲ್ಲಿ ಟಿವಿ, ರೇಡಿಯೋ, ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲೂ ಒಂದು ವೈರಸ್ ಬಗ್ಗೆ ಸುದ್ದಿಗಳು ಬರೋಕೆ ಶುರುವಾಗುತ್ತೆ. ಆ ವೈರಸ್ ತಗುಲಿದ ಜನರು ತುಂಬ ಸ್ಟ್ರೇಂಜ್ ಆಗಿ ಹಾಗೆ ತುಂಬ ವೈಲೆಂಟ್ ಆಗಿ ವರ್ತಿಸೋಕೆ ಶುರು ಮಾಡ್ತಿರ್ತಾರೆ. ಯಾರನ್ನ ನೋಡಿದರೂ ದಾಳಿ ಮಾಡ್ತಾರೆ. ಸರ್ಕಾರ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿರುತ್ತೆ, ಆದರೆ ವೈರಸ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಸರಿಯಾದ ಉತ್ತರ ಇರಲ್ಲ. ರಿಕ್ಗೆ ಮಾತ್ರ ಈ ಸುದ್ದಿಗಳ ಬಗ್ಗೆ ಅಷ್ಟಾಗಿ ಆಸಕ್ತಿ ಇರಲ್ಲ, ಯಾಕಂದ್ರೆ ಅವನು ಈಗಾಗಲೇ ತನ್ನ ಜೀವನದ ದೊಡ್ಡ ನಷ್ಟ ಅನುಭವಿಸಿರ್ತಾನೆ. ಆದರೆ ಹೊರಗಿನ ಜಗತ್ತು ನಿಧಾನವಾಗಿ ಕುಸಿಯುತ್ತಿರೋದು ಅವನ ಗಮನಕ್ಕೂ ಬರೋಕೆ ಶುರುವಾಗುತ್ತೆ. ಒಂದು ದಿನ ಅವನು ಸಿಟಿಯ ಕಡೆ ಹೋಗ್ತಾನೆ. ಅಲ್ಲಿ ರಸ್ತೆಗಳಲ್ಲಿ ವಿಚಿತ್ರವಾದ ಮೌನ. ಎಲ್ಲ ಕಡೆಗಳಲ್ಲಿ ವೆಲ್ಕಮ್ ಟು ದ ಬಿಗಿನಿಂಗ್ ಆಫ್ ದ ಎಂಡ್ ಅನ್ನೋ ಬರಹಗಳು ಕಾಣಿಸುತ್ತವೆ. ಜನರ ಮುಖಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿರುತ್ತೆ. ಮುಂದೆ ಏನೋ ದೊಡ್ಡದು ಆಗೋದು ಎಲ್ಲರಿಗೂ ಗೊತ್ತಿರುತ್ತೆ. ರಿಕ್ ತನ್ನ ಹೆಂಡತಿ ಖರೀದಿಸಿದ್ದ ಬೋಟ್ ಒಂದನ್ನ ಮಾರ್ತಾನೆ. ವಾಪಸ್ ಬರುವಾಗ ಅವನ ತಂಗಿ ಕಾಲ್ ಮಾಡ್ತಾಳೆ, ಆದರೆ ಮೊದಲಿಗೆ ಅವನು ರಿಸೀವ್ ಮಾಡಲ್ಲ. ನಂತರ ಮನೆಗೆ ಬಂದ ಮೇಲೆ ತಂಗಿಗೆ ಕಾಲ್ ಮಾಡ್ತಾನೆ. ಆಗ ಅವಳು ತನ್ನ ಗಂಡ ಆರ್ಮಿಯಲ್ಲಿ ಇರೋದ್ರಿಂದ ಅವರನ್ನ ಸುರಕ್ಷಿತ ದ್ವೀಪಕ್ಕೆ ಕಳಿಸ್ತಿದ್ದಾರೆ ಎಂದು ಹೇಳ್ತಾಳೆ. ರಿಕ್ ನೀನು ಕೂಡ ಬರಬೇಕು ಅಂತ ಒತ್ತಾಯ ಮಾಡ್ತಾಳೆ. ಮೊದಲಿಗೆ ಅವನು ಒಪ್ಪಿಕೊಳ್ಳದಿದ್ರು ಕೊನೆಗೆ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಬಹುಶಃ ಇದು ಬದುಕಿನಲ್ಲಿ ಹೊಸ ಆರಂಭ ಆಗಬಹುದು ಅಂತ ಯೋಚಿಸಿರಬಹುದು. ಮರುದಿನ ರಿಕ್ ತನ್ನ ಬೆಕ್ಕಿನ ಜೊತೆ ಏರ್ಪೋರ್ಟ್ ಕಡೆ ಹೊರಡ್ತಾನೆ. ದಾರಿಯಲ್ಲಿ ನ್ಯೂಸ್ ಕೇಳುವಾಗ ಅವನಿಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ವೈರಸ್ ಹೊಸ ರೂಪಕ್ಕೆ ಬದಲಾಗಿರುತ್ತೆ. ಈಗ ಇನ್ಫೆಕ್ಟೆಡ್ ವ್ಯಕ್ತಿಯ ರಕ್ತ ಹಾಗೂ ಗಾಯದ ಮೂಲಕವೂ ಅದು ಹರಡುತ್ತೆ. ಈ ಸುದ್ದಿ ಕೇಳಿ ಜನರ ಭಯ ಇನ್ನಷ್ಟು ಹೆಚ್ಚಾಗಿರುತ್ತೆ. ಏರ್ಪೋರ್ಟ್ ತಲುಪಿದಾಗ ಸಾವಿರಾರು ಜನರು ಟಿಕೆಟ್ಗಾಗಿ ಸಾಲಿನಲ್ಲಿ ನಿಂತಿರ್ತಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಒಂದೇ ಪ್ರಶ್ನೆ, ಎಲ್ಲಿಂದ ಪಾರಾಗೋಕೆ ಆಗುತ್ತಾ ಎಂದು. ಸ್ನೇಹಿತರೆ, ಜನರು ಕೊನೆಯ ಆಶೆಯನ್ನ ಹಿಡಿದು ನಿಂತಿರೋ ಸಮಯದಲ್ಲೇ ಎಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ ಅನ್ನೋ ಅನೌನ್ಸ್ ಬರುತ್ತೆ. ಆ ಒಂದು ಅನೌನ್ಸ್ ಸಾಕು ಇಡೀ ಏರ್ಪೋರ್ಟ್ನಲ್ಲಿ ಗೊಂದಲ ಶುರುವಾಗೋಕೆ. ಜನರು ಓಡೋಗೋಕೆ ಶುರು ಮಾಡ್ತಾರೆ. ಕೆಲವರು ಅಳ್ತಾರೆ, ಕೆಲವರು ಕೋಪದಲ್ಲಿ ಕಿರುಚಾಡ್ತಾರೆ. ಅಷ್ಟರಲ್ಲೇ
ತಂಗಿಯಿಂದ ಮತ್ತೆ ಕಾಲ್ ಬರುತ್ತೆ. ಪರಿಸ್ಥಿತಿ ತುಂಬಾ ಕೆಟ್ಟಿದೆ, ಮನೆಗೆ ಹೋಗಿ ಹೈಡ್ ಆಗು ಅಂತ ಅವಳು ಹೇಳ್ತಾಳೆ. ರಿಕ್ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಮನೆ ಕಡೆ ಹೊರಡ್ತಾನೆ. ಆದರೆ ರಸ್ತೆಗಳು ಸಂಪೂರ್ಣ ಜಾಮ್ ಆಗಿರುತ್ತವೆ. ಗಂಟೆಗಟ್ಟಲೆ ಕಾಯ್ದರೂ ವಾಹನಗಳು ಮುಂದೆ ಹೋಗಲ್ಲ. ಕೊನೆಗೆ ಕಾರನ್ನ ಅಲ್ಲೇ ಬಿಟ್ಟು ತನ್ನ ಬೆಕ್ಕನ್ನ ಎತ್ತಿಕೊಂಡು ನಡೆದುಕೊಂಡೇ ಮನೆಗೆ ಬರ್ತಾನೆ. ರಾತ್ರಿ ಮನೆಗೆ ತಲುಪಿದಾಗ ಒಂದು ಭಯಾನಕ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತೆ. ಇನ್ಫೆಕ್ಟ್ ಆಗಿದ್ದಾನೆ ಎಂಬ ಅನುಮಾನದಿಂದ ಸೈನಿಕರು ಅವನ ನೇಬರ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗ್ತಿರ್ತಾರೆ. ಮುಂದಿನ ದಿನ ಪರಿಸ್ಥಿತಿ ಇನ್ನೂ ಕೆಟ್ಟಿರುತ್ತೆ. ಸರ್ಕಾರ ಸೇಫ್ ಝೋನ್ಗಳನ್ನು ಸಿದ್ಧಪಡಿಸುತ್ತಿದೆ ಅನ್ನೋ ಸುದ್ದಿ ಬರುತ್ತೆ. ಆದರೆ ಅದೇ ಸಮಯದಲ್ಲಿ ಆ ಜಾಗಗಳಲ್ಲಿ ಇನ್ಫೆಕ್ಷನ್ ಇನ್ನೂ ವೇಗವಾಗಿ ಹರಡಬಹುದು ಅನ್ನೋ ರೂಮರ್ಸ್ ಹರಡುತ್ತಿರುತ್ತೆ. ತಂಗಿ ಮತ್ತೆ ಕಾಲ್ ಮಾಡಿ ಯಾವ ಕಾರಣಕ್ಕೂ ಸೇಫ್ ಝೋನ್ಗೆ ಹೋಗಬೇಡ ಎಂದು ಎಚ್ಚರಿಸ್ತಾಳೆ. ರಿಕ್ ಟಿವಿಯಲ್ಲಿ ಬರುತ್ತಿರೋ ಸುದ್ದಿಗಳನ್ನು ನೋಡ್ತಾ ಪರಿಸ್ಥಿತಿ ಎಷ್ಟು ಅಪಾಯಕಾರಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಸ್ವಲ್ಪ ದಿನಗಳಲ್ಲಿ ಅಂಗಡಿಗಳಲ್ಲೂ ವಸ್ತುಗಳು ಖಾಲಿಯಾಗೋಕೆ ಶುರುವಾಗುತ್ತೆ. ರಿಕ್ ಕೊನೆಯ ಬಾರಿ ಶಾಪಿಂಗ್ ಮಾಡೋಕೆ ಹೋಗ್ತಾನೆ. ಅಲ್ಲಿ ಜನರು ಅಗತ್ಯ ವಸ್ತುಗಳಿಗಾಗಿ ಜಗಳ ಮಾಡ್ತಿರ್ತಾರೆ. ಹೇಗೋ ಸ್ವಲ್ಪ ವಸ್ತುಗಳನ್ನ ತಗೊಂಡು ಹೊರಬರ್ತಾನೆ. ಆಗ ಅವನ ಕಣ್ಣೆದುರೆ ಇನ್ಫೆಕ್ಟೆಡ್ ವ್ಯಕ್ತಿಯೊಬ್ಬ ಪೊಲೀಸ್ ಮೇಲೆ ದಾಳಿ ಮಾಡ್ತಾನೆ. ರಿಕ್ ಸಹಾಯ ಮಾಡೋಕೆ ಮುಂದಾಗ್ತಾನೆ. ಆದರೆ ಮುಂದೆ ಆಗೋ ಘಟನೆ ಅವನನ್ನ ಇನ್ನಷ್ಟು ಬಿಚ್ಚಿ ಬೀಳಿಸುತ್ತೆ. ಮನೆಗೆ ವಾಪಸ್ ಬಂದ ರಿಕ್ ತನ್ನ ಮನೆಯನ್ನ ಕೋಟೆಯ ತರ ಮಾಡೋಕೆ ಶುರು ಮಾಡ್ತಾನೆ. ಬಾಗಿಲುಗಳಿಗೆ ಹೆಚ್ಚುವರಿ ಲಾಕ್ ಹಾಕ್ತಾನೆ. ಕಬ್ಬಿಣದ ರಾಡ್ಗಳಿಂದ ಬಲಪಡಿಸ್ತಾನೆ. ಸಂಜೆ ವೇಳೆಗೆ ಇಂಟರ್ನೆಟ್ ಮತ್ತು ಮೊಬೈಲ್ ನೆಟ್ವರ್ಕ್ ಕೂಡ ಹೋಗಿಬಿಡುತ್ತೆ. ಈಗ ಅವನು ಜಗತ್ತಿನಿಂದ ಸಂಪೂರ್ಣ ಕಟ್ ಆಗಿಬಿಡ್ತಾನೆ. ಅದೇ ರಾತ್ರಿ ಆರ್ಮಿ ಬಸ್ ಬಂದು ಎಲ್ಲರನ್ನ ಸೇಫ್ ಝೋನ್ಗೆ ಕರೆದೊಯ್ಯೋಕೆ ಪ್ರಯತ್ನ ಮಾಡುತ್ತೆ. ಆದರೆ ರಿಕ್ ಮನೆಯ ಲೈಟ್ಗಳನ್ನು ಆಫ್ ಮಾಡಿ ಒಳಗೆ ಅಡಗಿಕೊಂಡಿರ್ತಾನೆ. 2 ವಾರಗಳ ನಂತರ ಇಡೀ ಏರಿಯಾ ಖಾಲಿಯಾಗಿರುತ್ತೆ. ಆಹಾರ ಮತ್ತು ನೀರು ಮುಗಿಯೋ ಹಂತಕ್ಕೆ ಬಂದಿರುತ್ತೆ. ರಿಕ್ ಮನೆ ತಿರುಗಿ ಏನಾದರೂ ಸಿಗುತ್ತಾ ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಆಗ ಅವನಿಗೆ ವೀಲ್ಚೇರ್ನಲ್ಲಿರುವ ಒಬ್ಬಳು ವಯಸ್ಸಾದ ಮಹಿಳೆ ಸಿಗ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ದಿನ ಕಳೀತಾರೆ. ಇಷ್ಟೊಂದು ಕತ್ತಲೆಯ ಮಧ್ಯೆಯೂ ಮಾನವೀಯತೆ ಇನ್ನೂ ಸತ್ತಿಲ್ಲ ಅನ್ನೋ ಭಾವನೆ ಇಲ್ಲಿ ನಮಗೆ ಕಾಣಿಸುತ್ತೆ. ಒಂದು ದಿನ ರೇಡಿಯೋ ಮೂಲಕ ಸರ್ಕಾರದ ಹೊಸ ಸಂದೇಶ ಬರುತ್ತೆ. ಬದುಕಿ ಉಳಿದವರು ಸೇಫ್ ಝೋನ್ ಕ್ಯಾಂಪ್ಗೆ ಬರಬೇಕು ಅಂತ ಹೇಳಲಾಗಿರುತ್ತೆ. ವಯಸ್ಸಾದ ಮಹಿಳೆಗೆ ಆ ಯೋಜನೆ ಮೇಲೆ ನಂಬಿಕೆ ಇರಲ್ಲ. ಆದರೆ ರಿಕ್ ಬಳಿ ಬೇರೆ ಆಯ್ಕೆಯೇ ಇರಲ್ಲ. ಯಾಕಂದ್ರೆ ಆಹಾರ ನಿಧಾನವಾಗಿ ಮುಗಿಯುತ್ತಿರುತ್ತೆ. ಇಬ್ಬರು ಅಲ್ಲಿಗೆ ಹೋಗೋ ಬಗ್ಗೆ ಮಾತಾಡ್ತಾರೆ. ಆದರೆ ಮರುದಿನ ಬೆಳಿಗ್ಗೆ ರಿಕ್ಗೆ ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಅವನು ಆ ಮಹಿಳೆಯ ಮನೆಗೆ ಹೋದಾಗ ಅವಳು ಕೆಲವು ಔಷಧಿಯನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗುತ್ತೆ. ಜೊತೆಗೆ ಒಂದು ಪತ್ರ ಬರೆದಿಟ್ಟು ಹೋಗಿರ್ತಾಳೆ. ತಾನು ನಿನಗೆ ಭಾರವಾಗಬಾರ್ದು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೀನಿ ಎಂದು ಹೇಳಿರ್ತಾಳೆ. ಈ ದೃಶ್ಯ ರಿಕ್ ಮನಸ್ಸನ್ನ ಮತ್ತೊಮ್ಮೆ ಒಡೆಯುತ್ತೆ. ಆದರೂ ಬದುಕೋಕೆ ಅವನು ಪ್ರಯಾಣ ಮುಂದುವರಿಸ್ತಾನೆ. ದಾರಿಯಲ್ಲಿ ಇನ್ಫೆಕ್ಟೆಡ್ ಅಂದರೆ ಪೂರ್ತಿಯಾಗಿ ಜಾಂಬಿಯಾಗಿದ್ದ ಮಹಿಳೆ ಅವನ ಮೇಲೆ ದಾಳಿ ಮಾಡ್ತಾಳೆ. ಬದುಕಿ ಉಳಿಯೋಕೆ ಅವಳನ್ನು ಕೊಲ್ಲಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ರಸ್ತೆಗಳೆಲ್ಲ ಜಾಂಬಿಗಳೇ ತುಂಬಿರುತ್ತವೆ. ಹೇಗೋ ತಪ್ಪಿಸಿಕೊಂಡು ಸೇಫ್ ಝೋನ್ ತಲುಪಿದಾಗ ಅವನಿಗೆ ಇನ್ನೊಂದು ಶಾಕ್ ಕಾದಿರುತ್ತೆ. ಸುರಕ್ಷಿತ ಜಾಗ ಅಂತ ಹೇಳಿದ್ದ ಪ್ರದೇಶ ಶವಗಳಿಂದ ತುಂಬಿರುತ್ತೆ. ಜನರು ಬದುಕೋಕೆ ಬಂದ ಜಾಗವೇ ಅವರ ಕೊನೆಯ ತಾಣವಾಗಿರುತ್ತೆ. ಯಾಕೆ ಹೀಗಾಯಿತು, ಇದರ ನಿಜವಾದ ಕಾರಣ ಏನು ಅನ್ನೋದು ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ. ಇಲ್ಲಿಂದ ಮೂವಿ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ಸೋಂಕಿತರಿಂದ ತಪ್ಪಿಸಿಕೊಂಡು ಸಮುದ್ರದ ಕಡೆ ಬಂದ ರಿಕ್ಗೆ ಒಂದು ಹಡಗು ಸಿಗುತ್ತೆ. ಅಲ್ಲಿ ಕೆಲ ಬದುಕುಳಿದ ಜನರನ್ನ ಭೇಟಿಯಾಗ್ತಾನೆ. ಅವರಲ್ಲಿ ವಿಕ್ಟರ್ ಅನ್ನೋ ಪೈಲಟ್ ಕೂಡ ಇರ್ತಾನೆ. ಮೊದಲಿಗೆ ಎಲ್ಲವೂ ಸುರಕ್ಷಿತವಾಗಿದೆ ಅನಿಸುತ್ತೆ. ಆದರೆ ರಾತ್ರಿ ಅವನಿಗೆ ಕಾಣಿಸೋ ಕೆಲವು ಘಟನೆಗಳು ಅವನ ಅನುಮಾನವನ್ನ ಹೆಚ್ಚಿಸುತ್ತೆ. ಒಂದು ಕುಟುಂಬ ಹಡಗಿಗೆ ಬಂದಂತೆ ಕಾಣುತ್ತೆ. ಆದರೆ ಮರುದಿನ ಅದರ ಬಗ್ಗೆ ಕೇಳಿದಾಗ ಯಾರೂ ಅಂತಹ ಕುಟುಂಬ ಬಂದಿಲ್ಲ ಅಂತ ಹೇಳ್ತಾರೆ. ರಿಕ್ಗೆ ಏನೋ ಸರಿಯಿಲ್ಲ ಅನ್ನೋ ಅನುಮಾನ ಬರುತ್ತೆ. ಅವನು ಸತ್ಯ ಹುಡುಕೋಕೆ ಶುರು ಮಾಡ್ತಾನೆ. ಕೊನೆಗೆ ಹಡಗಿನ ಕೆಳಭಾಗದಲ್ಲಿ ಕೆಲವರನ್ನ ಬಂಧಿಸಿ ಇಟ್ಟಿರೋದು ಗೊತ್ತಾಗುತ್ತೆ. ಇದರ ಹಿಂದೆ ಇರುವ ಕ್ರೂರ ಸತ್ಯ ಹೊರಬಂದಾಗ ವೈರಸ್ಗಿಂತ ಮನುಷ್ಯರೇ ಹೆಚ್ಚು ಭಯಾನಕ ಅನ್ನೋದು ಅವನಿಗೆ ಅರ್ಥವಾಗುತ್ತೆ. ಕ್ಲೈಮ್ಯಾಕ್ಸ್ ಹತ್ತಿರ ಬಂದಂತೆ ಪರಿಸ್ಥಿತಿ ಸಂಪೂರ್ಣ ಕೈ ಮೀರಿ ಬಿಡುತ್ತೆ. ವಿಕ್ಟರ್ ಗಾಯಗೊಳ್ತಾನೆ. ವಿಕ್ಟರ್ ಮತ್ತು ರಿಕ್ ಅಲ್ಲಿಂದ ತಪ್ಪಿಸಿಕೊಳ್ತಾರೆ. ಅಲ್ಲಿಂದ ನೇರವಾಗಿ ಜಾಂಬಿಗಳೇ ಇರೋ ಒಂದು ಹಾಸ್ಪಿಟಲ್ ಅನ್ನ ತಲುಪ್ತಾರೆ. ಆಸ್ಪತ್ರೆಯಲ್ಲಿ ಹೇಗೋ ಬದುಕುಳಿದಿರೋ ಲೂಸಿಯಾ, ಸಿಸಿಲಿಯಾ ಮತ್ತು ಕೆಲ ಮಕ್ಕಳ ಜೊತೆ ಸೇರಿ ರಿಕ್ ಕೊನೆಯ ಹೋರಾಟಕ್ಕೆ ಸಿದ್ಧನಾಗ್ತಾನೆ. ಆಸ್ಪತ್ರೆಯ ಟೆರೆಸ್ನಲ್ಲೇ ಇರುವ ಹೆಲಿಕಾಪ್ಟರ್ ತಲುಪಿದ್ರೆ ಮಾತ್ರ ಬದುಕೋ ಅವಕಾಶ
ಆದರೆ ಒಂದೆಡೆ ಸಾವಿರಾರು ಜಾಂಬಿಗಳು, ಇನ್ನೊಂದೆಡೆ ಗನ್ ಹಿಡಿದು ಬಂದಿರೋ ಕೆಟ್ಟ ವ್ಯಕ್ತಿಗಳು. ಪ್ರತಿಯೊಂದು ನಿಮಿಷವೂ ಜೀವನದ ಜೊತೆಗಿನ ಯುದ್ಧ ನಡೆಯುತ್ತಿರುತ್ತೆ. ಸಿಸಿಲಿಯಾ ಸೋಂಕಿಗೆ ಒಳಗಾಗ್ತಾಳೆ. ಲೂಸಿಯಾ ಮಕ್ಕಳನ್ನ ಉಳಿಸೋಕೆ ತನ್ನ ಪ್ರಾಣವನ್ನ ಪಣಕ್ಕಿಡ್ತಾಳೆ. ರಿಕ್ ತನ್ನ ಹೆಂಡತಿಯ ನೆನಪುಗಳ ಜೊತೆ ಹೋರಾಡ್ತಾ ಮತ್ತೆ ಬದುಕೋ ಕಾರಣ ಹುಡುಕುತ್ತಾ ಕೊನೆಯ ಪ್ರಯತ್ನ ಮಾಡ್ತಾನೆ. ಕೊನೆಯ ಬಾರಿ ಫೈಟ್, ಗುಂಡಿನ ಸದ್ದು, ಜಾಂಬಿಗಳ ದಾಳಿ ಮತ್ತು ಸಾವು ಬದುಕಿನ ನಡುವೆ ವಿಕ್ಟರ್ನ ಮೂಲಕ ಹೆಲಿಕಾಪ್ಟರ್ ಹಾರೋಕೆ ಶುರು ಮಾಡುತ್ತೆ. ರಿಕ್ ಕೂಡ ಹೇಗೋ ಅದನ್ನ ತಲುಪ್ತಾನೆ. ಅವನು ಈಗ ತನ್ನ ತಂಗಿರುವ ದ್ವೀಪ ತಲುಪೋಕೆ ಹೊರಟಿರ್ತಾನೆ. ಆದರೆ ಅಷ್ಟರಲ್ಲಿ ಬರುವ ಒಂದು ಕಾಲ್ ಅವನ ಮುಖದ ಮೇಲಿದ್ದ ಸಂತೋಷವನ್ನ ಸಂಪೂರ್ಣ ಅಳಿಸಿಬಿಡುತ್ತೆ. ಅವನು ತಲುಪೋಕೆ ಹೊರಟಿರುವ ಜಾಗವು ಈಗ ಸುರಕ್ಷಿತವಾಗಿಲ್ಲ ಅನ್ನೋ ಸತ್ಯ ಹೊರಬರುತ್ತೆ. ಹಾಗಾದ್ರೆ ಇಷ್ಟೊಂದು ಕಷ್ಟಪಟ್ಟು ಮಾಡಿದ ಈ ಪ್ರಯಾಣದ ಅಂತ್ಯ ಏನಾಗುತ್ತೆ? ರಿಕ್ ನಿಜವಾಗಿಯೂ ಸುರಕ್ಷಿತ ಜಾಗ ತಲುಪ್ತಾನ? ಇವರೆಲ್ಲ ನಿಜವಾಗಿಯೂ ಈ ಜಾಂಬಿಗಳಿಂದ ಬದುಕ್ತಾರ ಎಂಬ ಪ್ರಶ್ನೆ ಬಂದ ಕೂಡಲೇ ಈ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯ ಕ್ಲೈಮ್ಯಾಕ್ಸ್ ನಿಜವಾಗಿಯೂ ಚಿತ್ರದ ಬೆಸ್ಟ್ ಭಾಗಗಳಲ್ಲಿ ಒಂದು. ಯಾಕಂದ್ರೆ ಇಷ್ಟು ಹೊತ್ತು ವೈರಸ್, ಜಾಂಬಿಗಳು ಮತ್ತು ಬದುಕಿಗಾಗಿ ಹೋರಾಟವನ್ನ ನೋಡ್ತಾ ಬಂದ ನಮಗೆ ಕೊನೆಯ ಕ್ಷಣಗಳಲ್ಲಿ ಒಂದಾದ ಮೇಲೊಂದು ದೊಡ್ಡ ಟ್ವಿಸ್ಟ್ಗಳು ಸಿಗುತ್ತೆ. ರಿಕ್ ಕೊನೆಗೂ ತಾನು ಹುಡುಕುತ್ತಿದ್ದ ಸುರಕ್ಷಿತ ಜಾಗ ತಲುಪ್ತೀನಿ ಅಂತ ನಂಬಿರ್ತಾನೆ. ಆದರೆ ಅವನ ಮುಂದೆ ಬರುವ ಸತ್ಯ ಮಾತ್ರ ಅವನು ಇಮ್ಯಾಜಿನ್ ಮಾಡಿರೋದಕ್ಕಿಂತ ಭಯಾನಕವಾಗಿರುತ್ತೆ. ಇಷ್ಟು ದಿನ ಅವನು ಮಾಡಿದ ಎಲ್ಲ ತ್ಯಾಗ, ಅನುಭವಿಸಿದ ಎಲ್ಲ ಕಷ್ಟ ಮತ್ತು ಪ್ರಾಣ ಪಣಕ್ಕಿಟ್ಟು ಮಾಡಿದ ಪ್ರಯಾಣ ಕೊನೆಗೆ ಅವನನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ? ನಿಜವಾಗಿಯೂ ಜಗತ್ತಿನಲ್ಲಿ ಇನ್ನೂ ಸುರಕ್ಷಿತವಾದ ಜಾಗ ಉಳಿದಿದೆಯಾ, ಅಥವಾ ಎಲ್ಲೆಡೆ ಒಂದೇ ಪರಿಸ್ಥಿತಿನ? ವಿಶೇಷವಾಗಿ ಕೊನೆಯ ಶಾಟ್ ಮತ್ತು ಅದರ ನಂತರ ಮೂವಿ ಮುಗಿಯೋ ರೀತಿ ನೋಡಿದರೆ ಈ ಕತೆ ಇಲ್ಲಿ ಮುಗಿದಿದೆಯಾ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ ಅನ್ನೋ ಯೋಚನೆ ನಮ್ಮ ತಲೆಯಲ್ಲೂ ಖಂಡಿತ ಬರುತ್ತೆ. ಅಂದರೆ ಈ ಮೂವಿಯ 2ನೇ ಪಾರ್ಟ್ ರಿಲೀಸ್ ಆದರೇನೆ ಇದಕ್ಕೆಲ್ಲ ಉತ್ತರ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.